ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಮನಸ್ಸಿನಲ್ಲಿ ಒಂದು ವಿಚಾರ ಕಾಡ್ತಾ ಇದೆ ಅನ್ಸುತ್ತೆ. ಯಾಕಂದ್ರೆ ನಾನು ಹಳ್ಳಿಗಳಿಗೆ ಹೋದಾಗ ಹಳ್ಳಿಗಳಲ್ಲಿ ತಾಯಂದ್ರುಗಳು, ಹಿರಿಯಕರು, ಯುವಕರು ಒಂದೇ ಮಾತನ್ನ ಹೇಳ್ತಾರೆ ನನಗೆ, ಅಪ್ಪ ಕುಮಾರಣ್ಣನ ಚೆನ್ನಾಗಿ ನೋಡ್ಕೊಳಪ್ಪ, ಈ ರಾಜ್ಯದ ಆಸ್ತಿ ಕಣೆ, ಅವರು ಆರೋಗ್ಯವಾಗಿ ಇರಬೇಕು, ಈ ರಾಜ್ಯಕ್ಕೆ ಅವರ ಸೇವೆ ಇನ್ನು ಈ ರಾಜ್ಯಕ್ಕೆ ಬೇಕಿದೆ. ರಾಜ್ಯ ಸ್ವರ್ಗೋಗಿದೆ, ರಾಕ್ಷಸರ ಕೈಯಲ್ಲಿ ಸಿಕ್ಕಿ ಈ ರಾಜ್ಯ ಸಂಪತ್ಭರಿತವಾದಂತ ನಾಡನ್ನ ಪ್ರತಿ ಹಂತದಲ್ಲೂ ಲೂಟಿ ಮಾಡ್ತಾ ಇದ್ದಾರೆ. ಇಂಥ ಲೂಟಿಕೋರನ್ನ ಮೆಟ್ಟಿ ನಿಲ್ತಕ್ಕಂಥ ಒಬ್ಬ ನಾಯಕತ್ವ ಈ ಕರ್ನಾಟಕ ಮಣ್ಣಿನಲ್ಲಿ, ಹಾಸನ್ ಮಣ್ಣಿನಲ್ಲಿ ಯಾರಾದ್ರೂ ಹುಟ್ಟಿದ್ರೆ ಅದು ಸನ್ಮಾನ್ಯ ಕುಮಾರಣ್ಣ ಅವರು. ಮತ್ತೆ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ 3ನೇ ಬಾರಿ 2028ರಲ್ಲಿ ಇವತ್ತು ಈ ಪಕ್ಷದ ಕಾರ್ಯಕರ್ತನಾಗಿ ಹೇಳ್ತಾ ಇದ್ದೇನೆ. ನಿಖಿಲ್ ಕುಮಾರಸ್ವಾಮಿನ 3 ಬಾರಿ ರಾಜಕೀಯದ ಷಡ್ಯಂತ್ರಕ್ಕೆ ಸೋಲಿಸಿರ್ಬೋದು. ನಾನು ತಲೆ ಕೆಡಿಸ್ಕೊಳ್ತಕ್ಕಂಥವನಲ್ಲ, ನಾನು ದೇವೇಗೌಡರು ಸಾಹೇಬರ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥವನು. ನಾನು ಧೃತಿ ಕೆಡ್ತಕ್ಕಂಥ ಪ್ರಶ್ನೆ ಇಲ್ಲ. ಅಧಿಕಾರಕ್ಕೋಸ್ಕರ ನಾನು ಇವತ್ತು ಈ ಸಮಾಜದಲ್ಲಿ ನಮ್ಮ ಹಳ್ಳಿಗಳಲ್ಲಿ ಬಂದು ಪ್ರೀತಿಯಿಂದ ಕರೀತಕ್ಕಂಥ ಜನಗಳು, ನಮ್ಮನ್ನ ನಂಬ್ಕೊಂಡಿರ್ತಕ್ಕಂಥ ಕಾರ್ಯಕರ್ತರಿದ್ದಾರೆ, ಅವ್ರು ಕೈ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ನಿಖಿಲ್ ಕುಮಾರಸ್ವಾಮಿ ನಾಳೆ ಏನಾಗ್ತಾನೋ ಬಿಡ್ತಾನೋ ನನಗೆ ಗೊತ್ತಿಲ್ಲ, ಅದು ನನ್ನ ಹಣೆ ಬರ. ಜನ ತೀರ್ಮಾನ ಮಾಡ್ತಾರೆ, ಆ ಭಗವಂತ ಹಾಸನಾಂಬೆ ತಾಯಿ ತೀರ್ಮಾನ ಮಾಡ್ತಾರೆ. ಆದರೆ ನನಗೆ ಇರ್ತಕ್ಕಂಥ ಒಂದೇ ಚಿಂತೆ, ನನಗಿರ್ತಕ್ಕಂಥದ್ದು ಒಂದೇ ಇವತ್ತು ನನ್ನ ಮುಂದೆ ಗುರಿ, ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ನೋಡಬೇಕು ಅನ್ನೋದು ಇದು ನಿಖಿಲ್ ಕುಮಾರಸ್ವಾಮಿಯ ಭಾವನೆ ಅಷ್ಟೇ ಅಲ್ಲ. ಜನರೊಂದಿಗೆ ಜನತಾದಳ 52 ಕ್ಷೇತ್ರದಲ್ಲಿ ನಾನೇನು ಹಲವಾರು ದಿನಗಳು ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡಿದ್ದೆ. 1ನೇ ಹಂತ ಮುಗಿಸಿದ್ದೇನೆ, 2ನೇ ಹಂತಕ್ಕೆ ಕಾಲಿಡ್ತಾ ಇದ್ದೇನೆ. ಸುಮಾರು 9,000 ಕಿಲೋಮೀಟರ್ ರಾಜ್ಯ ಪ್ರವಾಸ ಮಾಡಿ ಬಂದಿದ್ದೇನೆ. ಮೊದಲನೇ